ಇವತ್ತಿನ 1 PM ಎಕ್ಸ್ಕ್ಲೂಸಿವ್ ನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳಿವೆ. ಅದರಲ್ಲೂ ನಾವು ದೇವರ ಪ್ರಸಾದವನ್ನ ಕಣ್ಣಿಗೊತ್ಕೊಂಡು ತಿಂತೀವಿ. ಆದರೆ ಅಂಥ ಪ್ರಸಾದದಲ್ಲೇ ಕಲಬೆರಕೆ ಆಗ್ತಾ ಇರುವಂತಹ ಒಂದಾದ ಮೇಲೊಂದು ಸುದ್ದಿಗಳು ಬರ್ತಾ ಇದೆ. ತಿರುಪತಿ ಲಡ್ಡು ವಿಚಾರ ನಾವು ನೋಡಿದ್ವಿ. ಅದಾಗ್ತಾ ಇದ್ದಂತೆ ಈಗ ಶಬರಿಮಲೆಯ ಪ್ರಸಾದದಲ್ಲೂ ಕೂಡ ಕಲಬೆರಕೆಯಾಗಿದೆ. ತಿರುಪತಿ ಲಡ್ಡು ನಂತರ ಭಕ್ತರ ನಂಬಿಕೆಗೆ ಮತ್ತೊಂದು ಪೆಟ್ಟು. ಹಿಂದೂಗಳ ಮತ್ತೊಂದು ಪವಿತ್ರವಾದಂತಹ ಸ್ಥಳದ ಪ್ರಸಾದ ಕೂಡ ಹಾಗಿದ್ರೆ ಕಲುಷಿತ ಆಗಿದೆಯಾ? ಅಂಥದ್ದೊಂದು ಸುದ್ದಿ ಬರ್ತಾ ಇದೆ. ಕೋಟ್ಯಂತರ ಭಕ್ತರು ಶ್ರದ್ಧೆಯಿಂದ ಸೇವಿಸುವಂತಹ ಪ್ರಸಾದದಲ್ಲಿ ಕೀಟನಾಶಕವನ್ನ ಬಳಕೆ ಮಾಡಿದ್ದು ಈಗ ಅತಿ ಹೆಚ್ಚು ಬಳಕೆಯಾಗಿರೋದು ಪ್ರಸಾದವನ್ನ ಕಲುಷಿತಗೊಳಿಸಿದೆಯಾ? ಹಾಗಿದ್ರೆ ಶಬರಿಮಲೆ ಪ್ರಸಾದ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಭಾರಿ ವಿಶಿಷ್ಟ ರುಚಿ, ಭಾರಿ ವಿಶಿಷ್ಟ ಪರಿಮಳದೊಂದಿಗೆ ಪ್ರಸಿದ್ಧವಾದಂತಹ ಶಬರಿಮಲೆಯ ಪ್ರಸಾದ, ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದಂತಹ ಶಬರಿಮಲೆಯ ಪ್ರಸಾದ, ಆ ಪ್ರಸಾದವು ಕೂಡ ಕಲುಷಿತಗೊಂಡಿದೆಯಾ? ಶಬರಿಮಲೆ ಅಂತಂದಾಕ್ಷಣ ಒಂದು ಮೊದಲಿಗೆ ನಮ್ಮ ಕಣ್ಣೆದುರಿಗೆ ಬರೋದು ಅಯ್ಯಪ್ಪ ಸ್ವಾಮಿ, ಜೊತೆಗೆ ಈ ಪ್ರಸಾದ. ಆ ಅಯ್ಯಪ್ಪ ಸ್ವಾಮಿಯ ಚಿತ್ರ ಇರುವಂತಹ ಪ್ರಸಾದದ ಡಬ್ಬ ನಮ್ಗೆಲ್ರಿಗೂ ಚಿರಪರಿಚಿತ. ಆದರೆ ಆ ಪ್ರಸಾದ ಕಲುಷಿತಗೊಂಡಿದೆ ಅಂತನ್ನೋದು ಈಗ ಬಹಳ ಆಘಾತಕಾರಿಯಾಗಿದೆ. ಹೇಗೆ ಹಾಗಿದ್ರೆ ಕಲುಷಿತಗೊಂಡಿತು? ಯಾವ ರೀತಿಯಲ್ಲಿ ಇದನ್ನು ಕಲುಷಿತಗೊಳಿಸಲಾಗಿದೆ? ಹಾಗಿದ್ರೆ ಅಯ್ಯಪ್ಪ ಸ್ವಾಮಿಯ ಅರವಣ ಪ್ರಸಾದದಲ್ಲಿ ಕೀಟನಾಶಕದ ರಾಸಾಯನಿಕ, ಅಕ್ಕಿ ಮತ್ತು ಬೆಲ್ಲದಲ್ಲಿ ತಯಾರಾಗುವಂತಹ ಪ್ರಸಾದ ಇದೆ. ಅರವಣ ಪಾಯಸಕ್ಕೂ ಕೂಡ ಕಳಂಕ ತಟ್ಟಿದೆ. ಈಗ ಪರಿಮಳಕ್ಕೆ ಅಂತ ಹಾಕುವಂತಹ ಏಲಕ್ಕಿ ಇದೆಯಲ್ಲ, ಆ ಏಲಕ್ಕಿಯ ಪ್ರಸಾದದ ಪಾವಿತ್ರತೆಯನ್ನ ಹಾಳು ಮಾಡ್ತಾ ಹಾಗಿದ್ರೆ ಹೇಗೆ? ಅರವಣ ಪಾಯಸಕ್ಕೆ ಬಳಸುವಂತಹ ಆ ಏಲಕ್ಕಿಯಲ್ಲಿ ಹೆಚ್ಚಿನ ಕೀಟನಾಶಕ ಇತ್ತಂತೆ. ಅಯ್ಯಪ್ಪನ ಪ್ರಸಾದ ಕಲುಷಿತ ಆಗಿರೋದಕ್ಕೆ ಭಕ್ತರು ಆಕ್ರೋಶಗೊಂಡು ಯಾವಾಗ ವಿಷಯ ಬಹಿರಂಗ ಆಗ್ತಾ ಬಂತು, ಆ ಬಳಿಕ ಪ್ರಸಾದ ವಿತರಣೆಯನ್ನ ದೇವಸ್ಥಾನ ಬ್ರೇಕ್ ಹಾಕ್ತು. ತಿರುವಾಂಕೂರು ದೇವಸ್ವಂ ಮಂಡಳಿ TDB ಅದಕ್ಕೆ ಬ್ರೇಕ್ ಹಾಕುತ್ತೆ. ಅಂದ್ರೆ ಈಗ ಬ್ರೇಕ್ ಹಾಕಿದ್ದಲ್ಲ, 1 ವರ್ಷದಿಂದ ದೇಗುಲದಲ್ಲೇ ಉಳಿದಿದೆ ಆ ಅರವಣ ಪ್ರಸಾದ. ಕಲುಷಿತಗೊಂಡಿದೆ ಅಂತ ಹಣೆಪಟ್ಟಿ ಕೊಟ್ಟು ಪಡೆದಿರುವಂತಹ ಪ್ರಸಾದ. ಭಕ್ತರಿಗೆ ಅದನ್ನು ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ, ಅದನ್ನ ಹಾಗೆ ಇಟ್ಕೊಂಡಿದ್ರು. ಪರೀಕ್ಷೆಗೊಳಪಡಿಸಿದಾಗ ಏನ್ ಗೊತ್ತಾಯ್ತು? ಈ ಪ್ರಸಾದದಲ್ಲಿ ಬಳಕೆಯಾಗುವಂತಹ ಏಲಕ್ಕಿ ಇದೆಯಲ್ಲ, ಪ್ರಸಾದದ ಘಮ ಹೆಚ್ಚಿಸುವಂತಹ ಏಲಕ್ಕಿ, ಆ ಏಲಕ್ಕಿ ಅದು ಕಲುಷಿತಗೊಂಡಿದೆ. ಅಂದ್ರೆ ಅದಕ್ಕೆ ಬಳಸುವಂತಹ ಕೀಟನಾಶಕ ರಾಸಾಯನಿಕಗಳು ಪ್ರಮಾಣಕ್ಕಿಂತ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕೀಟನಾಶಕವನ್ನ ಬಳಕೆ ಮಾಡಿ ಬೆಳೆದಂತಹ ಏಲಕ್ಕಿ, ಆ ಏಲಕ್ಕಿ ಈ ಪ್ರಸಾದದಲ್ಲಿ ಬಳಕೆಯಾದದ್ದು ಪ್ರಸಾದದ ಪಾವಿತ್ರತೆಯನ್ನ ಹಾಳು ಮಾಡಿದೆ. ಅಂದ್ರೆ ಪ್ರಸಾದ ಆರೋಗ್ಯಕ್ಕೆ ಮಾರಕವಾಗುವಂತೆ ಮಾಡಿದೆ. ದಾಸ್ತಾನ್ನಲ್ಲೇ ಉಳಿದಿರೋದು 5.5 ಕೋಟಿ ಮೌಲ್ಯದ 6.5 ಲಕ್ಷ ಕಂಟೈನರ್ಗಳು, 6,65,000 ಕಂಟೈನರ್ಗಳು. ದೇವಸ್ಥಾನದ ವರಮಾನ ಇದೆಯಲ್ಲ, ವರಮಾನದ 40% ಆದಾಯ ಬರೋದು ಈ ಪ್ರಸಾದದಿಂದ. ಪ್ರಸಾದ ಮಾರಾಟದಿಂದಲೇ ಕಳೆದ ವರ್ಷ 147 ಕೋಟಿಯನ್ನ ದೇಗುಲ ಗಳಿಸಿತ್ತು. ಹಾಗಾಗಿ 1 ವರ್ಷದಿಂದ ಯಾವುದು ಕಲುಷಿತಗೊಂಡಿದೆ ಪ್ರಸಾದ, ಯಾವುದು ಈ ಕೀಟನಾಶಕ ರಾಸಾಯನಿಕಗಳು ನಿಗದಿತ ಪ್ರಮಾಣಕ್ಕಿಂತ ಬಳಕೆ ಮಾಡಿ ಬೆಳೆದಂತ ಏಲಕ್ಕಿ ಬಳಕೆ ಮಾಡಿದ್ರಿಂದ ಆಗಿದೆಯಲ್ಲ, ಆ ಪ್ರಸಾದ ಹಾಗೆ ಇಡಲಾಗಿದೆ. ಅದು ದಾಸ್ತಾನಲ್ಲೇ ಉಳಿದಿದೆ. 5.5 ಕೋಟಿ ಮೌಲ್ಯದ 6,65,000 ಕಂಟೈನರ್. ಕೀಟನಾಶಕ ಮಿಶ್ರಿತ ಪ್ರಸಾದವನ್ನ ಭಕ್ತರಿಗೆ ನೀಡಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ಹಾಗೆ ಉಳಿಸ್ಕೊಳ್ಳಾಯಿತು. ವಿಷಯ ತಿಳಿತಾ ಇದ್ದಂತೆ ಜೊತೆಗೆ ಅದನ್ನು ವಿಲೇವಾರಿ ಮಾಡೋದಿದೆಯಲ್ಲ, ಈಗ ಉಳಿಸ್ಕೊಂಡಿದ್ರಲ್ಲ, ಅದನ್ನ ವಿಲೇವಾರಿ ಮಾಡೋದು ಬಹಳ ದೊಡ್ಡ ಸವಾಲಾಗಿತ್ತು ತಿರುವಾಂಕೂರು ದೇವಸ್ವ ಮಂಡಳಿಗೆ. ಅರಣ್ಯಕ್ಕೆ ಎಸ್ಬಿಡೋಣ ಅನ್ಕೋತಾರೆ, ಆದರೆ ಅರಣ್ಯ ಇಲಾಖೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತೆ. ಹಾಗಾಗಿ ಅದಕ್ಕೂ ಕೂಡ ಟೆಂಡರ್ ಕರೀತಾರೆ. ಯಾವಾಗ ಟೆಂಡರ್ ಕರೆದು ಅದನ್ನ ವಿಲೇವಾರಿ ಮಾಡೋದಕ್ಕೆ ಹೋಗ್ತಾರಲ್ಲ, ಆಗ ಈ ವಿಷಯ ಬೆಳಕಿಗೆ ಬಂದದ್ದು. ಅಂದ್ರೆ ಈಗ ಹಂಚಿಕೆಯಾಗ್ತಾ ಇರುವಂತಹ ಪ್ರಸಾದ ಸೇಫ್ ಆಗಿದೆ ನಿಜ, ಆದರೆ 1 ವರ್ಷದಿಂದ ದಾಸ್ತಾನ್ನಲ್ಲೇ ಇದೆಯಲ್ಲ, ಅದು ಕಲುಷಿತಗೊಂಡಿದೆ.
ಅರವಣ ಪಾಯಸಕ್ಕೆ ಬಳಸುವಂತಹ ಏಲಕ್ಕಿಯಲ್ಲಿ ಹೆಚ್ಚಿನ ಕೀಟನಾಶಕವನ್ನು ಬಳಸಲಾಗಿದೆ. ಎಸ್, ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಆಹಾರ ತಜ್ಞೆಯಾಗಿರುವಂತಹ ಡಾಕ್ಟರ್ ಪ್ರೇಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಜಕ್ಕೂ ಕೂಡ ಒಂದಾದ ಮೇಲೊಂದು ಶಾಕ್ ತಟ್ತಾ ಇದೆ. ನಾವಾಗ್ಲೇ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಿದಂತಹ ವಿಷಯ ಹೊರಗೆ ಬಂದಾಗ ಆ ಆಘಾತವನ್ನೇ ತಡೆಯೋದಕ್ಕಾಗಿರ್ಲಿಲ್ಲ ಭಕ್ತರಿಗೆ. ಈಗ ನೋಡಿದ್ರೆ ಅಯ್ಯಪ್ಪನ ಪ್ರಸಾದ ಏನ್ ತಿನ್ನೋದು? ಹಾಗಿದ್ರೆ ಪ್ರಸಾದವನ್ನ ಕಣ್ಣೊತ್ತಿಕೊಂಡು ತಿಂತೀವಿ ನಾವು, ಕಣ್ಣಿಗೆ ಒತ್ಕೊಂಡು. ಆದ್ರೆ ಈಗ ನೋಡಿದ್ರೆ ಅದೇ ಮಾರಕ ಆಗ್ತಾ ಇದೆ ಅಂತಂದ್ರೆ ಕಲಬೆರಕೆ ಅಂತ ಅನ್ನೋದು ದೇವರ ಪ್ರಸಾದವನ್ನು ಬಿಟ್ಟಿಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ಖಂಡಿತ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸವನ್ನ ನಾವು ನೋಡ್ತೀವಿ. ತಿರುಪತಿಯಲ್ಲಿ ಲಾಡುಗೆ ನೋಡಿದಾಗ ನಮ್ಗೆ ಈಗ ಬಂದ ಅನುಭವಕ್ಕೆ ಹೇಗನ್ಸುತ್ತೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಹಾಕಿದ್ಯೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಲಬೆರಕೆದು ತಂದಿದ್ದು ಅದರೊಳಗೂ ಕೊಡೋವರಿಗೆ ಹಿಂದೂ ದೇವಸ್ಥಾನಗಳಲ್ಲಿ ಹಸುವಿನದನ್ನ ಸೇರಿಸಬಾರ್ದು ಅಂತ ಗೊತ್ತೇ ಇರುತ್ತೆ. ಅಂತದನ್ನ ಅವರು ತಂದು ಕೊಟ್ಟಿದ್ದಾರೆ ಅಂತ ಅಂದಾಗ ಅಲ್ಲಿ ಒಂದು ಸ್ವಲ್ಪ ಗೊತ್ತಿದ್ದೇ ಆಗಿದೆಯೇನೋ ಅಂತ ಅನ್ಸುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವಸ್ಥಾನದವರಿಗೆ ಇದು ಗೊತ್ತಾಗಿದೆ ಕಲಬೆರಕೆ ಅಂತ ಗೊತ್ತಾಗಿ ಜನಗಳಿಗೆ ಕೊಡದೆ, ನೈವೇದ್ಯ ಅಂತ ಕೊಡದೆ, ಪ್ರಸಾದ ಅಂತ ಕೊಡದೆ ಅದನ್ನ ಒಂದು ಕಡೆ ಇಟ್ಟಿದ್ರಲ್ವಾ, ಆ ಮಟ್ಟಿಗಿನ ವಿಷಯಕ್ಕೆ ಅವರು ಪಾತಿವ್ರತೆಯನ್ನ ಉಳಿಸ್ಕೊಂಡಿದ್ದಾರೆ ಅಂತ ನಾವು ಒಂದು ರೀತಿ ಮೆಚ್ಕೋಬಹುದು. ಪ್ರಸಾದದ ಹೌದು, ಒಂದು ಮಟ್ಟಕ್ಕೆ ಪ್ರಸಾದದ ಪಾವಿತ್ರತೆಯನ್ನ ಅವರಲ್ಲಿ ಜನಗಳಿಗೆ ಹಂಚದೆ ಉಳಿಸ್ಬೋದು. ಇಲ್ಲಿ ನಾವು ಹೇಳ್ಬೇಕಾಗಿರೋದು ಒಂದು ಜನ ಅರ್ಥ ಮಾಡ್ಕೋಬೇಕು, ಪ್ರಸಾದ ತಿಂದ್ರೆ ಹೀಗಾಗತ್ತಪ್ಪ ಅಂತ ಪ್ರಸಾದದ ಬಗ್ಗೆ ಭಯ ಪಡೋದು ಬೇಡ. ಇಲ್ಲಿ ಆಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ರಾಂಗ್ ಪ್ರಾಕ್ಟೀಸಸ್ ಇಂದ ಆಗಿರುವಂತಹ ವಿಷಯ ಇದು. ನಿಜ. ಈಗ ದೇವಸ್ಥಾನದಲ್ಲಿ ನೀವು ಆ ಏಲಕ್ಕಿ ಬಳಸಿದ್ರು ಅದು ಪ್ರಸಾದ ವಿಷಪೂರಿತವಾಗಿತ್ತು. ಅದನ್ನ ಅರಣ್ಯ ಇಲಾಖೆ ಕೂಡ ತೆಗೆದುಕೊಳ್ಳಿಲ್ಲ, ಅದನ್ನ ಭೂಮಿ ಮೇಲೆ ಹಾಕಕ್ಕೂ ಬಿಡ್ಲಿಲ್ಲ ಅಂತಂದ್ರೆ ಭಯ ಆಗೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ತರಹದ ಏಲಕ್ಕಿ ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗಿಲ್ಲ, ನಮ್ಮ ಮನೆ ಪಾಯಸದಲ್ಲೂ ಇರುತ್ತೆ, ನಿಮ್ಮ ಮನೆ ಪಾಯಸದಲ್ಲೂ ಇರುತ್ತೆ. ನಿಜ ನಿಜ. ಅದೇ ಈಗ ಆತಂಕ ಹೆಚ್ಚಿಸ್ತಾ ಇರೋದು. ನಾವು ಆ ಪ್ರಸಾದವನ್ನೇನೋ ಲ್ಯಾಬ್ ಕಳಿಸ್ಬಿಡ್ತಾರೆ ಮೇಡಮ್. ಈಗ ನಾವು ಮನೇಲಿ ಬಳಸುವಂತ ವಸ್ತುಗಳನ್ನ ಯಾವ ಲ್ಯಾಬಿಗೆ ಕಳ್ಸೋಣ? ದಿನ ಎಲ್ಲಿಂದ ನಾವು ಅದನ್ನ ಚೆಕ್ ಮಾಡಿ ಬಳಸೋಣ ಅಂತ ಇದೇ ಭಯ ಆಗ್ತಾ ಇರುವಂತ ವಿಷಯ. ಈಗ ನಾವು ಮಾಡ್ಬೇಕಾಗಿರೋ ವಿಷಯ ಅಂದ್ರೆ ಒಂದು ಕಡೆ ನಾವು ದೇವಸ್ಥಾನಕ್ಕೆ ಅಪ್ರಿಶಿಯೇಟ್ ಮಾಡೋಣ. ಕಡೆ ಪಕ್ಷ ನೀವು ಅಷ್ಟಾದ್ರೂ ಮಾಡಿದ್ರೆ ಅದನ್ನ ನೀವು ವಿತರಣೆ ಮಾಡದೆ ಅದನ್ನ ನೀವು ಚೆಲ್ತಾ ಇದ್ದೀರಾ ಅಂತ ಹೇಳ್ಬೋದು. ಒಂದು ಮಟ್ಟಕ್ಕೆ ಅವ್ರದ್ದು ಪರವಾಗಿಲ್ಲ, ತೊಂದ್ರೆ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ ಯಾರು ಇಂತಹ ಏಲಕ್ಕಿಯನ್ನ ತಂದು ಕೊಟ್ರು ಅನ್ನೋದನ್ನ ಹುಡುಕಿದ್ರೆ ಸಿಗುತ್ತೆ. ಸಿಗದೆ ಇರುವಂತ ವಿಷಯ ಏನೂ ಅಲ್ಲ. ಅದು ಹೇಗೆ ಇವರು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಕೀಟನಾಶಕಗಳನ್ನ ಬಳಸಿದ್ರು, ಇದು ಯಾತಕ್ಕೆ ಹೀಗಾಯ್ತು ಅಂತ ಅನ್ನೋದನ್ನ ಮೂಲ ಹಿಡ್ಕೋಬೇಕಾಗಿ ಬಂದಿದೆ. ಅಲ್ಲೂ ಕೂಡ ಏನಾದ್ರೂ ಪ್ರಸಾದ ತಾನೇ ಏನಂತಿವಾಗ ಅಂತ ಏನಾದ್ರೂ ಹಾಕಿದ್ರ, ಅಥವಾ ಎಲ್ಲಾ ಕಡೆನೂ ಹೀಗೆ ವಿಷಪೂರಿತವಾಗಿ ಇವರು ಏಲಕ್ಕಿಯನ್ನ ಬೆಳೆಸ್ತಾ ಇದ್ದಾರಾ ಅಂತ ಅನ್ನೋ ಅಂಶವನ್ನ ಕೂಡ ನಾವು ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಒಂದು ಸಣ್ಣ ಸೂಕ್ಷ್ಮ ಇದೆ. ಒಂದು ಈ ಅಯ್ಯಪ್ಪನ ವಿಷಯಕ್ಕೆ ಸಾಕಷ್ಟು ಅಡಚಣೆಗಳು ಮತ್ತೆ ಅದರ ಬಗ್ಗೆ ರಾಂಗ್ ಮೆಸೇಜ್ಗಳು ಕೊಡುವಂಥದ್ದು ಹಲವು ವರ್ಷಗಳಿಂದ ನಡ್ಕೊಂಡು ಹೋಯ್ತು. ಹಾಗೆ ಇದು ಒಂದು ಏನಾದ್ರೂ ದುರುದ್ದೇಶ ಆಗಿದೆಯಾ? ಇದು ಸಣ್ಣ ಅನುಮಾನ, ಇದು ಬರೀ ಅನುಮಾನ, ಇದು ನಿಜ ಖಂಡಿತ ಅಲ್ಲ. ಒಂದು ಸಣ್ಣ ಅನುಮಾನ ಜನಗಳಿಗೆ ಬರುತ್ತೆ, ಒಂದು ಭಕ್ತರಾಗಿ ನನಗ್ ಬರೋ ಅನುಮಾನ ಇದೆ. ಈ ಸಣ್ಣ ಅನುಮಾನವನ್ನು ಪರಿಹರಿಸ್ಕೋಬೇಕು. ಅಗ್ರಿಕಲ್ಚರಲ್ ರಾಂಗ್ ಪ್ರಾಕ್ಟೀಸಸ್ ಆಗ್ತಿದೆಯಲ್ಲ, ಇದರ ಬಗ್ಗೆ ನಾವು ತುಂಬಾ ಕಠಿಣವಾದ ಒಂದು ಶಿಕ್ಷೆಯನ್ನ ನಾವು ಅವ್ರಿಗೆ ಕೊಡ್ಲೇಬೇಕಾಗಿ ಬರುತ್ತೆ. ಜನಕ್ಕೆ ಹೇಳೋದು ಇಷ್ಟೇನೆ, ನಾವು ಪ್ರಸಾದ ಅಂತ ನೀವು ಖಂಡಿತವಾಗ್ಲೂ ಹೆದರ್ಕೋಬೇಡಿ. ಆ ಪ್ರಸಾದವನ್ನ ಯಾರು ತಯಾರು ಮಾಡ್ತಾರೆ ಅವರು ಕಟ್ಟೆಚ್ಚರಿಕೆಯಿಂದ ಇನ್ನು ಮುಂದೆ ಏನೇ ಸಾಮಾನು ಬಂದ್ರು ಕೂಡ ಪ್ರಸಾದಕ್ಕೆ ಸೇರ್ಸೋದು. ಬರೀ ಶಬರಿಮಲ ಮಾತ್ರ ಅಲ್ಲ, ತಿರುಪತಿ ಅಲ್ಲ, ಎಲ್ಲೆಲ್ಲಾ ಕಡೆನೂ ಈ ಒಂದು ಸಂದೇಶವನ್ನ ತೆಗೆದುಕೊಂಡು ಮೊದಲು ಅದರದ್ದು ಕ್ವಾಲಿಟಿಯನ್ನ ಪರೀಕ್ಷೆ ಮಾಡಿ ನಂತರ ಅದನ್ನ ಬಳಸ್ಕೋಬೇಕು. ನೋಡಿ, ಒಂದು ಏನಿದೆ ಹಿಂದೂ ಧರ್ಮದಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಈ ಆಗಮನ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಅತ್ಯಂತ ಶುದ್ಧವಾಗಿರುವಂತದ್ದನ್ನ ಮಾತ್ರ ದೇವರಿಗೆ ಕೊಡ್ಬೇಕು ಅಂತ ಇದೆ. ತಾನು ಶುದ್ಧವಾಗಿರ್ಬೇಕು, ಅಡಿಗೆ ಮಾಡೋ ಜಾಗ ಶುದ್ಧವಾಗಿರ್ಬೇಕು, ಒಲೆನ ತೊಳೆದು ರಂಗೋಲೆ ಹಾಕಿ ಹಾಡು ಹೇಳ್ತಾ ಅಂದ್ರೆ ಭಜನೆ ಹೇಳ್ತಾ ಅವರು ಪ್ರಸಾದವನ್ನ ನೈವೇದ್ಯವನ್ನ ತಯಾರು ಮಾಡ್ತಾರೆ. ಅಷ್ಟು ಮಟ್ಟಿಗೆ ನಾವು ಹೈಜೀನ್ಗೆ ಮಡಿಗೆ ಆದ್ಯತೆಯನ್ನ ಕೊಡುವಾಗ ಇದನ್ನ ಇಲ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ.
ಇದು ಮೇಡಮ್ ತುಂಬಾ ಇನ್ನಾದ್ರೂ ಮುಖ್ಯವಾದ ಎಲ್ಲರ ಅಂಶ. ಕಡೆಯಲ್ಲೂ ಒಂದು ಎಚ್ಚರಿಕೆ ಮೂಡ್ಲಿ ಅಂತ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನಿಮ್ ಜೊತೆ ಮಾತನಾಡೋದಕ್ಕೆ. ಹಾಗೆ ಅಯ್ಯಪ್ಪ ಭಕ್ತರಾದಂತಹ ಶೇಖರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಖರ್ ಅವರೇ ನಮಸ್ತೆ. ಮೇಡಮ್ ಹೇಳಿ. ಶೇಖರ್ ಅವರೇ, ಏನಿದು ಒಂದಾದ ಮೇಲೊಂದು ದೇಗುಲದ ಪ್ರಸಾದದ ಬಗ್ಗೆನೇ ನಮಗೆ ಈಗ ಒಂದು ರೀತಿಯ ಅನುಮಾನಗಳು ಮೂಡೋ ರೀತಿಯಲ್ಲಿ ಅಂದ್ರೆ ಕಲುಷಿತಗೊಳ್ತಾ ಇರೋದು ಬಹಳ ಆಘಾತಕಾರಿ. ತಾವು ಅಯ್ಯಪ್ಪ ಭಕ್ತರು ಇತ್ತೀಚೆಗೆ ಏನಾದರೂ ಹೋಗಿದ್ರಾ ಈ ಪ್ರಸಾದದ ಬಗ್ಗೆ, ಅದು ಕಲುಷಿತಗೊಂಡಿರೋದ್ರ ಬಗ್ಗೆ ಏನಾದರೂ ಅಲ್ಲಿ ಕೇಳಿದ್ದಿದ್ಯಾ ತಾವು? ಮೇಡಮ್ ಈಗ ಹೋಗಿಲ್ಲ, ಹೋಗಿ 1 ವರ್ಷ ಆಗಿದೆ. ಈಗ ಹೋಗ್ಬೇಕಲ್ಲ ಜನವರಿಗೆ. ಹ್ಮ್ ತಿರುಪ್ತಿದೊಂದು ಮಾತ್ರ ಕೇಳಿದೀವಿ ಅಷ್ಟೇ, ಇತ್ತೀಚೆಗೆ ಹೋಗಿಲ್ಲ ಮೇಡಮ್. ನಿಜ ಅಂದ್ರೆ 1 ವರ್ಷದ ಹಿಂದಿನಿಂದ ಅದನ್ನ ಹಾಗೆ ಶೇಖರಿಸಿಟ್ಟಿದಾರಂತಂದ್ರೆ ಗೊತ್ತಾಗಿದೆ ದೇವಸ್ಥಾನ ಮಂಡಳಿಯವರಿಗೆ ಇಲ್ಲಿ ಏನೋ ಬೆರಕೆ ಆಗಿದೆ ಅನ್ನೋದು. ಹಾಗಾಗಿ ಅವರು ಅದನ್ನೇ ಹಾಗೆ ಹೋಲ್ಡ್ ಇಟ್ಟಿದ್ದಾರೆ, ಪ್ರಸಾದ ಕೊಟ್ಟಿಲ್ಲ. ಆದ್ರೆ ಒಂದು ಭಯ ಆತಂಕದಲ್ಲಿ ಈಗ ಪ್ರಸಾದ ತೆಗೆದುಕೊಳ್ಳಂಗ ಆಗ್ಬಿಡ್ತಾ ಇದೆಯಾ ಅಂತ. ನಾವು ಎಷ್ಟು ಭಕ್ತಿಯಿಂದ ತೆಗೆದುಕೊಳ್ತಿದ್ವೋ ಆ ಪ್ರಸಾದವನ್ನ ಈಗ ಭಯದಿಂದ ತಗೊಳಂಗಾಗಿದ್ಯಾ? ಹೌದು ಮೇಡಮ್, ಈಗ ಕೇಳಿದ್ರೆ ಹಂಗೆ ಆಗ್ತಾ ಇದೆ. ಪ್ರಸಾದ ತಾಣದ ಬೇಡವಾ ಅಂತ ಚಿಂತೆ ಬರುತ್ತೆ. ನಿಜ ನಿಜ. ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕಂತೀರಿ ಈಗ ದೇವಸ್ಥಾನ ಮಂಡಳಿಯವರಾಗ್ಲಿ ಇದಕ್ಕೆ ಸಂಬಂಧಪಟ್ಟವರಾಗ್ಲಿ? ಎಸ್, ಸಂಪರ್ಕ ಕಡಿತ ಆಗಿದೆ. ಭಕ್ತರಲ್ಲಿ ಒಂದು ಆತಂಕ ಸಹಜವಾಗಿ ಮೂಡುತ್ತೆ. ಜೊತೆಗೆ ಪ್ರಸಾದ ಅಂತಂದ್ರೆ ಅದರ ಬಗ್ಗೆ ವಿಶೇಷವಾದಂಥ ಗೌರವ ಅಭಿಮಾನ ಇರುತ್ತೆ, ಭಕ್ತಿ ಇರುತ್ತೆ. ಆದರೆ ಅಂತಹ ಪ್ರಸಾದದಲ್ಲೂ ಕೆಮಿಕಲ್ ಅನ್ನೋದು ಬಹಳ ದೊಡ್ಡ ಆಘಾತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.